ನಂಗೆ ನಿಲ್ ಬಾರೋ ಅಂದ್ರೆ ಇದು ಸಿಗ್ತದೆ ನಮಗೆ ಎಲ್ಲಿ ಗಾಡಿ ಯಾವಾರ ಬಂದ್ರೆ ಅದಾದ್ರೆ ಸಿಗುತ್ತೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವಾಗ ವಿಜಯನಗರ ಸಾಮ್ರಾಜ್ಯದ ವಿಠಲ ದೇವಾಲಯವನ್ನು ನಾವು ಇವಾಗ ಈ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ಅಂದರೆ ಮಿನಿ ಟ್ಯಾಕ್ಸಿ ವಿತ್ ಎಲೆಕ್ಟ್ರಿಕ್. ಇಲ್ಲಿ ಏನು ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಇದನ್ನೆಲ್ಲ ಅರೇಂಜ್ ಮಾಡಿರೋದು ಯಾವುದಕ್ಕಪ್ಪ ಅಂತಂದರೆ ಬಂದಿರೋಂತಹ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಈ ಗಾಡಿನ ವೆಹಿಕಲ್ನ ನಮ್ಮ ಓನ್ ವೆಹಿಕಲ್ನ ಇಲ್ಲೇ ಇರಿಸಿ ಅವರು ಹಂಗಂದರೆ ಪ್ರವಾಸೋದ್ಯಮ ಇಲಾಖೆ ಅಂದರೆ ಗೌರ್ಮೆಂಟ್ ಅವರು ಮಾಡಿರುವಂಥ ವೆಹಿಕಲ್ ಇದು. ಇಲ್ಲಿಂದ ನಮ್ಮ ಸೇಫ್ ಅಂದರೆ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ ಕಂಪ್ಲೀಟ್ ವಿಡಿಯೋನ ಇಲ್ಲಿ ಏನು ಕಂಪ್ಲೀಟ್ ಜನ ಕಾಣ್ತಾ ಇದ್ದಾರೆ ಇವರೆಲ್ಲರೂ ಅಲ್ಲಿಗೆ ಹೋಗೋದು. ಹಾಂ ಹೇಳಪ್ಪ. ಆದ್ರೆ ಅಂತ ಚೆನ್ನಾಗಿರೋದು ಹಂಪಿಯವ್ರು ದುಡ್ಡು ಮಾಡ್ತಿದ್ದಾರೆ ಅಂತ ಹೇಳಲಿಲ್ಲ. ಹಂಪಿಯವ್ರು ದುಡ್ಡು ಹಂಗಲ್ಲ, ನಮ್ಮ ಇಲಾಖೆಯವರೇ ಅಂದರೆ ಪ್ರವಾಸೋದ್ಯಮ ಇಲಾಖೆಯವರು ಗೌರ್ಮೆಂಟ್ ಸರ್ಕಾರದವರೇ ಮಾಡ್ತಾ ಇದ್ದಾರೆ. 30 ರೂಪಾಯಿ ಜಾಸ್ತಿ ಆಯ್ತಾ? ನಾನು ಕೇಳೋಣ ಬ್ರೋ, 30 ರೂಪಾಯಿ ಜಾಸ್ತಿ ಆಯ್ತಾ? 20 ರೂಪಾಯಿ ಜಾಸ್ತಿ ಬ್ರೋ. ಅದಿಂಗೆ ಜಸ್ಟ್ 1 ಅವರ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡ್ತೀವಲ್ಲ. ಎಲೆಕ್ಟ್ರಿಕಲ್ ಚಾರ್ಜ್ ಇರ್ತಾರೆ, ತೆಗಿತಾರೆ, ಗೌರ್ಮೆಂಟ್ ಕರೆಂಟ್ ಫ್ರೀ ಇದೆ. ಅಂದ್ರೆ ಪ್ರತಿಯೊಂದು ಫೆಸಿಲಿಟೀಸ್ ಕೊಡಬೇಕು ಅಂತ ಇದೆಲ್ಲ ಅವ್ರ ಮಿನಿಮಮ್ ಚಾರ್ಜ್ ಅಂತ ಇಟ್ಟಿದ್ದಾರೆ ಸರ್ಕಾರದವರು. ಇದೆ ಆದ್ರೂ ನೀವು ಯೋಚನೆ ಮಾಡಿ ಒಂದ್ಸರಿ ಇರ್ತಲ್ಲ ಮಿಡ್ಲ್ ಕ್ಲಾಸ್ ಅಂದ್ರೆ ಆ ಥರ ಯೋಚನೆ ಮಾಡಿದಾಗ ಮಿಡ್ಲ್ ಕ್ಲಾಸ್ ಮತ್ತೆ ಅವ್ರಿಗೆ ಯೋಚನೆ ಮಾಡಿದಾಗ ಅದು ಕಾಸ್ಟ್ ಜಾಸ್ತಿನ ಅನ್ಸುತ್ತೆ. ಆದರೂ ಎಲ್ಲರಿಗೂ ಕೂಡ ಈಕ್ವಾಲಿಟಿ ಅಂತ ತರಬೇಕೋಸ್ಕರ ಅಂದರೆ ನಮಗೆ ತಿಳ್ಕೊಬೇಡಿ, ಬನ್ನಿ ಹಂಪಿನ ವಿಸಿಟ್ ಮಾಡಿ ನೋಡಿ, ನಮ್ಮ ಇತಿಹಾಸಗಳನ್ನ ತಿಳ್ಕೊಳ್ಳಿ, ಹೆಚ್ಚು ಮಕ್ಕಳು ತೋರಿಸಿ ಆಯ್ತಾ. ಯಾರು 30 ರೂಪಾಯಿ ಯೋಚನೆ ಮಾಡಬೇಡಿ, ಇತಿಹಾಸದ ಬಗ್ಗೆ ಯೋಚನೆ ಮಾಡಿ. ಗುಡ್. ನೋಡಿ ಎಂಥ ಒಳ್ಳೆ ಸಂದೇಶವನ್ನು, ಒಳ್ಳೆ ಮೆಸೇಜನ್ನು ನಮ್ಮ ಸ್ನೇಹಿತರಾದಂತಹ ಹೆಸರು ಸಚಿನ್ ಅವರು ಕೊಟ್ಟಿದ್ದಾರೆ.